ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪರಿ ಕಲೆಕ್ಷನ್ಸ್. ನಾವು ಹೇಳಿದ್ವಲ್ಲ ಪ್ರೀವಿಯಸ್ ವೀಡಿಯೋಲಿ ಒಬ್ರು ಅಣ್ಣ ನಮ್ಮ ಅಂಗಡಿ ಲೈಕ್ ಇನ್ಸ್ಟಾಗ್ರಾಮ್ ಐಡಿನ ನೋಡ್ಬಿಟ್ಟು ಕಾಲ್ ಮಾಡಿಬಿಟ್ಟು ಅವ್ರ ತಂಗಿಗೋಸ್ಕರನೇ ಒಂದು ಸಾರಿ ಸೆಲೆಕ್ಟ್ ಮಾಡಾಯಿತು. ಆ ಸಾರಿಗೆ ಟೆಸಲ್ಸ್ ಬಂದಿದೆ. ಆಲ್ರೆಡಿ ಪಲ್ಲು ಅಂತೂ ಫುಲ್ ಗ್ರ್ಯಾಂಡಲ್ಲಿದೆ. ಗ್ರ್ಯಾಂಡ್ ಕೊಟ್ಟಿದ್ರ ಜೊತೆಗೆ ಪುಟ್ದಾಗ ಇಲ್ಲೊಂದು ಟೆಸಲ್ಸ್ ಆ್ಯಡ್ ಮಾಡಿದ್ರು. ಸೊ ಅದಕ್ಕೆ ಇನ್ನಿಷ್ಟು ಗ್ರ್ಯಾಂಡ್ ಲುಕ್ ಕೊಡಲಿ ಅಂತ ಹೇಳ್ಬಿಟ್ಟು ತುಂಬ ಗ್ರ್ಯಾಂಡ್ ಆಗಿರೋ ಟೆಸಲ್ಸ್ ಅಂತ ನೋಡಾಯಿತು. ನಾವು ಹಾಕಿದ್ದು ಆಯಿತು ಎಲ್ಲ ಆಯಿತು. ಅದ್ರ ಜೊತೆಗೆ ಮತ್ತೊಂದು ಐಟಮ್ ಲೈಕ್ ಬಂಚ್ ಆಫ್ ಗಿಫ್ಟ್ ಅಂದರೆ ಇನ್ನೊಂದು ಐಟಮ್ ಆ್ಯಡ್ ಮಾಡ್ತಾ ಇದ್ರಿ. ಅದೇ ಬ್ಯಾಂಗಲ್ಸ್ ಅಂದರೆ ನಮ್ಮ ಹತ್ರ ಸಿಲ್ಕ್ ಥ್ರೆಡ್ ಕಸ್ಟಮೈಸ್ ಬ್ಯಾಂಗಲ್ಸ್ ಮಾಡ್ಕೊಡ್ತೀವಿ. ಸೊ ಅದಕ್ಕೆ ನಾವು ಇವಾಗ ಆ ಸಾರಿಗೆ ಮ್ಯಾಚಿಂಗ್ ಆಗೋ ಥರ ಬ್ಯಾಂಗಲ್ಸ್ ರೆಡಿ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಆಗಿದೆ. ಸೊ ಅದಕ್ಕೆ ಬೇಕಾಗಿರೋದು ಫಸ್ಟು ಬ್ಯಾಂಗಲ್ಸ್ ಜೊತೆಗೆ ಸಿಲ್ಕ್ ಥ್ರೆಡ್ ಆ ಸಾರಿ ಕಾಂಬಿನೇಷನಲ್ಲಿ ಬರುತ್ತೆ. ಅದ್ರ ಪ್ರಕಾರ ಆ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀವಿ. ಸೊ ಅದಕ್ಕೆ ಕುಂದನ್ಸ್ ವರ್ಕ್ ಯೂಸ್ ಮಾಡಬೇಕಲ್ಲ. ಸೊ ಆಬ್ವಿಯಸ್ಲಿ ಅದಕ್ಕೆ ಅಂತ ಒಂದು ಡಿಸೈನ್ ಸೆಲೆಕ್ಟ್ ಮಾಡಿಬಿಟ್ಟು ಆ ಕುಂದನ್ ವರ್ಕ್ ಮಾಡೋಕ್ಕೆ ಈ ಕುಂದನ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಫ್ಯಾಬ್ರಿಕ್ ಗ್ಲೂ, ಯಾಕಂದರೆ ಸಿಲ್ಕ್ ಥ್ರೆಡ್ ಯೂಸ್ ಮಾಡೋದ್ರಿಂದ ಈ ಗ್ಲೂ ಹಾಕೋದ್ರಿಂದ ಫುಲ್ ಸ್ಟಫ್ ಆಗಿ ಕೂತ್ಕೊಳ್ಳುತ್ತೆ, ಯಾಕಂದರೆ ಫುಲ್ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಹಾಗಾಗಿ ಫ್ಯಾಬ್ರಿಕ್ ಗ್ಲೂ ಯೂಸ್ ಮಾಡ್ತಾ ಇದ್ದೀನಿ. ಅದರ ಜೊತೆ ಗಮ್ಮು ಮತ್ತು ಪೆನ್ನು, ಯಾಕಂದರೆ ಇದು ಕುಂದನ್ ಹಚ್ಚೋಕ್ಕೆ ಬೇಕಲ್ವಾ. ಸೊ ಹಾಗಾಗಿ ಈ ಪೆನ್ನು. ಈಗ ನೋಡೋಣ ಬನ್ನಿ ಇದನ್ನು ಯಾವ ಥರ ರ್ಯಾಪ್ ಮಾಡ್ಕೊಳ್ಳೋಣ, ಹೇಗೆ ಏನು ಎತ್ತ ಅಂತ. ಓಕೆ, ನಾವು ಎಷ್ಟು ಚೆನ್ನಾಗಿ ರ್ಯಾಪ್ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಸೊ ಟೈಟಾಗಿ ರ್ಯಾಪ್ ಮಾಡ್ಕೊಳ್ಳೋಣ. ಸೊ ಇನ್ನು ಕುಂದನ್ ವರ್ಕ್ ಮಾಡಿದಾಗ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಪರಿ ಕಲೆಕ್ಷನ್ ಐಡಿಯಲ್ಲಿ ಹೋಗಿ ನೋಡ್ಬೋದು. ತುಂಬ ಬ್ಯಾಂಗಲ್ಸ್ ಆಗಲಿ, ಟಿಪ್ಸ್ ಆಗಲಿ, ಸರಗಳು, ಬಟ್ಟೆಗಳು ಎಲ್ಲನೂ ಅಪ್ಲೋಡ್ ಮಾಡಿದ್ದೀನಿ. ಬೇಕು ಅಂದವರು ಡೈರೆಕ್ಟಾಗಿ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡ್ಬೋದು. ಆನ್ಲೈನ್ ಡೆಲಿವರಿ ಕೂಡ ಫೆಸಿಲಿಟಿ ಇದೆ ನಮ್ಮ ಹತ್ರ. ಅಥವಾ ಡೈರೆಕ್ಟಾಗಿ ಆಫ್ಲೈನಿಗೆ ಬಂದುಬಿಟ್ಟು ನೀವು ಎಲ್ಲನೂ ಚೆಕ್ ಮಾಡಿಕೊಂಡು ನೋಡ್ತೀನಿ ಅಂತಂದರೆ ನಮ್ಮ ಶಾಪ್ ಲೊಕೇಟ್ ಆಗಿರೋದು ಗಂಜ್ ಏರಿಯಾ ನಿಯರ್ ಬೈ ಐಮಾರ್ಟ್, ಇಂಡಿಯಾ 8 and ಫಸ್ಟ್ ಫ್ಲೋರ್, ಪರಿ ಕಲೆಕ್ಷನ್. ಯಾಕೆ ಅದು ಮಾಡಿ ಒಳ್ಳೆ ಇಟ್ಟು ನೋಡ್ಬೋದು. ನೋಡಿ ನೀಟಾಗಿ ಎಷ್ಟು ಚೆನ್ನಾಗಿ ರ್ಯಾಪ್ ಆಗಿದೆ. ಸೊ ಇನ್ನೂ ಮಿಕ್ಕಿದ ಬ್ಯಾಂಗಲ್ಸ್ಗೆ ಇದೇ ಥರ ರ್ಯಾಪ್ ಮಾಡ್ಕೊಳ್ಳೋಣ.
ನೋಡಿ ಫುಲ್ ರ್ಯಾಪರ್ ಮಾಡಾದ್ಮೇಲೆ ಯಾವ ಥರ ಕಾಣಿಸ್ತಾ ಇದೆ ಬ್ಯಾಂಗಲ್ಸ್ಗಳು ಅಂತ. ಸೊ ಇದಕ್ಕೆಲ್ಲ ಇನ್ನೂ ಗೊಂದಲ ವರ್ಕ್ ಮಾಡಬೇಕು. ಅದು ಯಾವ ಥರ ಔಟ್ಲುಕ್ ಬರುತ್ತೆ ಅಂತ ನೀವು ನೋಡಬೇಕು ಅಂದರೆ ವೆಯ್ಟ್ ಫಾರ್ ದ ಪಾರ್ಟ್ 4. ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್.